ನಿಮ್ಮ ಅಪ್ಪ ತಗೋನೆ. ಯಾರು? ನಿಮ್ಮ ಅಪ್ಪ ಸೆಂಚುರಿ ಗೌಡ. ಸರಿ ಬಿಡು. ತಿಥಿ ಅಂದ್ರೆ ನಮಗೆ ರವೆ ಉಂಡೆ ಜ್ಞಾಪಕ ಬರುತ್ತೆ, ತಿಥಿ ಅಂದ್ರೆ ವಡೆ ಜ್ಞಾಪಕ ಬರುತ್ತೆ. ಆದ್ರೆ ಸದ್ಯಕ್ಕೆ ಕನ್ನಡಿಗರಿಗೆ, ಅದರಲ್ಲೂ ನಮ್ಮ ಭಾರತೀಯರಿಗೆ ತಿಥಿ ಅಂದ್ರೆ ನಮಗೆ ನ್ಯಾಷನಲ್ ಅವಾರ್ಡ್ ಜ್ಞಾಪಕ ಬರುತ್ತೆ. ಸಿನಿಮಾ ನೋಡಿದ ಮೇಲೆ ಒಂದು ಭಾವನೆ ಬಂದಿದೆ ಏನಂದರೆ, ಇದೊಂದು ತುಂಬ ಡಿಫ್ರೆಂಟ್ ಆಗಿರೋಂಥ ಸಿನಿಮಾ. ಕನ್ನಡಕ್ಕೆ ಮಾತ್ರ ಅಲ್ಲ, ಐ ಥಿಂಕ್ ನಮ್ಮ ಇಡೀ ಭಾರತಕ್ಕೆ. ಇದೊಂದು ಕಮರ್ಷಿಯಲ್ ಸಿನಿಮಾನೋ, ನಾನ್ ಕಮರ್ಷಿಯಲ್ ಸಿನಿಮಾನೋ, ಬ್ರಿಡ್ಜ್ ಸಿನಿಮಾನೋ, ಅದು ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಆದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ, ಬ್ಯೂಟಿಫುಲ್ ಫಿಲ್ಮ್. ಈ ಸಿನಿಮಾ ಸ್ಟ್ರೆಂತ್ ಅಂದರೆ ನಿಮ್ಮ 4 ಜನರೇಷನ್ ಹೀರೋಸ್ ಒಬ್ಬರೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬರೋ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಇರ್ಬೋದು, ಅಕಸ್ಮಾತ್ ಏನಾದ್ರಲ್ಲಿ ಮೇಕೆ ಕೈಲಿ ಕೋಳಿ ಕೈಲು ಆ್ಯಕ್ಟ್ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು. ಐ ಹೋಪ್ ನಿಮಗೆ ಕಮರ್ಷಿಯಲ್ ಆಗಿ ರಿಲೀಸ್ ಆಗಿ ಎಲ್ಲರೂ ಸಿನಿಮಾ ನೋಡ್ತಾರೆ. ಮಂಡ್ಯ ಜನ, ಹಾಸನ ಜನ, ಎಲ್ಲ ಜನಕ್ಕೆ ಇದೊಂದು ಹಬ್ಬ. ನನಗಂತೂ ಹಬ್ಬ ಆಯ್ತು. ಸೂಪರ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಜನ ಹೋಗಿ ಒಳಗಡೆ ಕೂತ್ಕೊಂಡು ನೋಡಿದ್ರೆ ಆ ಫೀಲು, ಆ ಭಾಷೆ ಮತ್ತೊಂದು ಎಲ್ಲ ಅದ್ಭುತವಾಗಿ ಅರ್ಥ ಆಗುತ್ತೆ. 2 ಗಂಟೆ ಹೇಗೆ ಕಾಲ ಕಳೀತೆ ಅಂತ ಗೊತ್ತಾಗಲ್ಲ. ನನಗಿಷ್ಟ ಆಗಿದೆ ಏನಂದರೆ, ಪ್ರತಿಯೊಬ್ಬರು ಅವರಿಂದ ಆದಂಥ ಒಂದು ಪಾತ್ರ ಮಾಡಿರೋದ್ರಿಂದ ಜೀವ ತುಂಬ 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 ಚೆನ್ನಾಗಿ ಒಳಗೂಡಿ ಬರುತ್ತೆ ಅಂತ ನನಗನ್ನಿಸ್ತು. ಒಬ್ಬ ನಟನಾಗಿ, ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನಾನು ಇಷ್ಟಪಟ್ಟಿದ್ದು ಈ ಸಿನಿಮಾದಲ್ಲಿ ಫೀಲಿಂಗ್ ತುಂಬ ತುಂಬ ಅದ್ಭುತವಾಗಿದೆ. ಎಲ್ಲ ಒಂದು ರೀತಿಯಲ್ಲಿ ನೋಡೋಕೆ ಎಲ್ಲರ ಮನೆಗೂ ಅದು ಹತ್ತಿರ ಆಗುತ್ತೆ.